ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 956 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 11ನೇ ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ 15th ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ CP ರಾಧಾಕೃಷ್ಣನ್ ಅವರನ್ನು ನಮ್ಮ ಭಾರತ ದೇಶದ 15ನೇ ಉಪರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾಂಟೆಕ್ಸ್ನ ಆಧಾರದ ಮೇಲೆ ನಮ್ಮ ಪಾಲಿಟಿಯಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನಮ್ಗೆ ಏನೇನು ಗೊತ್ತಿರಬೇಕು, ಅದ್ರ ಜೊತೆಗೆ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಇವರಿಬ್ಬರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಅಪ್ಡೇಟ್ ಈಸ್ ಅಬೌಟ್ 15th ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ದೇಶದ 15ನೇ ಉಪರಾಷ್ಟ್ರಪತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೊ ಈಗ CP ರಾಧಾಕೃಷ್ಣನ್ ಅವರನ್ನ 15ನೇ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಹಿ ಈಸ್ ಫ್ರಮ್ ತಮಿಳುನಾಡು. ಸೊ ಇವರು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಇವರಿಗೆ ಒಟ್ಟು 452 ಮತಗಳನ್ನ ಪಡೆಯುವ ಮುಖಾಂತರ ಎಲೆಕ್ಟೋರಲ್ ಕಾಲೇಜ್ ಅಂತ ಹೇಳ್ತೇವೆ. ಎಲೆಕ್ಟೋರಲ್ ಕಾಲೇಜ್ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡಲಿಕ್ಕೆ ಅರ್ಹತೆ ಹೊಂದಿರತಕ್ಕಂಥ ಎಲ್ಲರನ್ನ ನಾವು ಎಲೆಕ್ಟೋರಲ್ ಕಾಲೇಜ್ ಅಂತ ಹೇಳ್ತೇವೆ. ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಚುನಾವಣೆಗಳಲ್ಲಿ 452 ಮತಗಳನ್ನ ಗಳಿಸುವ ಮುಖಾಂತರ ಸೊ ಇವರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಇವರ ಆಪೋಸಿಟ್ ಇದ್ದಂತಹ ಬಿ ಸುದರ್ಶನ್ ರೆಡ್ಡಿ ಹೂ ರಿಸೀವ್ಡ್ ಓನ್ಲಿ 300 votes. ಸೊ ಇವರಿಗೆ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿರ್ತಕ್ಕಂತಹ ಬಿ ಸುದರ್ಶನ್ ರೆಡ್ಡಿಗೆ 300 ಓಟುಗಳು ಮಾತ್ರ ಬಂದಿರುತ್ತೆ. ಸೊ ಈ ಒಂದು ಕಾರಣದಿಂದ ಇವರು ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ರಾಧಾಕೃಷ್ಣನ್ ವಾಸ್ ಸರ್ವಿಂಗ್ ಆಸ್ ದಿ ಗವರ್ನರ್ ಆಫ್ ಮಹಾರಾಷ್ಟ್ರ. ಸೊ ಇವರು ಪ್ರಸ್ತುತವಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೊ ಈಗ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಈಸ್ ದಿ ಫಸ್ಟ್ OBC ಲೀಡರ್ ಫ್ರಮ್ ಸೌತ್ ಇಂಡಿಯಾ ಟು ಹೋಲ್ಡ್ ವೈಸ್ ಪ್ರೆಸಿಡೆಂಟ್ಸ್ ಆಫೀಸ್. ಅಂದ್ರೆ ದಕ್ಷಿಣ ಭಾರತದಿಂದ ಉಪರಾಷ್ಟ್ರಪತಿಯ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ OBC ನಾಯಕರಾಗಿ ಇವರನ್ನ ನಾವು ಪರಿಗಣಿಸಬಹುದಾಗಿರುತ್ತೆ. ಸೊ ಈಗ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ? ಸೊ ವಾಟ್ ಈಸ್ ಮೆನ್ಷನ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ನೋಡೋದಾದ್ರೆ ಮೊದಲು ಆರ್ಟಿಕಲ್ 63 ವಿಧಿ 63 ನಮಗೆ ಗೊತ್ತಿರಬೇಕಾಗಿರುತ್ತೆ. ಆರ್ಟಿಕಲ್ 63 ಏನ್ ಹೇಳುತ್ತೆ ಅಂದ್ರೆ ಎಸ್ಟಾಬ್ಲಿಷಸ್ ದಿ ಆಫೀಸ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ಅಂದ್ರೆ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಚೇರಿಯನ್ನ ನಾವು ವಿಧಿ 63ರಲ್ಲಿ ನೋಡಬಹುದಾಗಿರುತ್ತೆ. ಸೊ ಆರ್ಟಿಕಲ್ 64 ಅದರ ನಂತರ ಬರ್ತಕ್ಕಂಥ ವಿಧಿ. ಸೊ ಇದು ವೈಸ್ ಪ್ರೆಸಿಡೆಂಟ್ ಇಸ್ ದಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಏನಿರುತ್ತೆ ಸೊ ಅದಕ್ಕೆ ಅವರು ಪದನಿಮಿತ್ತವಾಗಿರ್ತಕ್ಕಂಥ ಅಧ್ಯಕ್ಷರಾಗ್ತಾರೆ. ಸೊ ಇದಕ್ಕೆ ಸಪರೇಟ್ ಆಗಿ ಎಲೆಕ್ಷನ್ಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಅವರು ಬೈ ಡಿಫಾಲ್ಟ್ ರಾಜ್ಯಸಭೆಗೆ ಅಧ್ಯಕ್ಷ ಸ್ಥಾನವನ್ನ ವಹಿಸ್ತಕ್ಕಂಥ ಒಂದು ಅರ್ಹತೆಯನ್ನ ಕೂಡ ಅವರು ಪಡೆದುಕೊಳ್ತಾರೆ. ಸೊ ಆರ್ಟಿಕಲ್ 65 ಏನ್ ಹೇಳುತ್ತಂದ್ರೆ acts as president in case of vacancy due to death, resignation, removal or illness for up to 6 months. ಅಂದ್ರೆ ಸಪೋಸ್ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು, ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಉಪರಾಷ್ಟ್ರಪತಿಗಳು, ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೇನಾದರೂ ಮರಣ ಹೊಂದಿದ್ದರೆ ಅಂದ್ರೆ ಅವರ ಅಧಿಕಾರದ ಸಮಯದಲ್ಲಿ ಅವರು ಮರಣ ಹೊಂದಿದ್ದಾರೆ, ರಾಜೀನಾಮೆ ನೀಡಿದ್ದಾರೆ ಅಥವಾ ಪದಚ್ಯುತಗೊಳಿಸಿದ್ದಾರೆ ಅಂದ್ರೆ ವೇರಿಯಸ್ ರೀಸನ್ಸ್ ಇಂದ ಅವರನ್ನ ಪದಚ್ಯುತಗೊಳಿಸಿದರೆ ಅಥವಾ ಅನಾರೋಗ್ಯದಿಂದ ಏನಾದರೂ ಅವರ ಹುದ್ದೆ ಖಾಲಿಯಾಗಿದ್ದರೆ ಆ ಒಂದು ಸ್ಥಾನವನ್ನ 6 ತಿಂಗಳುಗಳವರೆಗೆ ವೈಸ್ ಪ್ರೆಸಿಡೆಂಟ್ ನಿಭಾಯಿಸತಕ್ಕಂಥ ಅಧಿಕಾರವನ್ನ ಕೂಡ ವಿಧಿ 65ರ ಅಡಿಯಲ್ಲಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನು ಆರ್ಟಿಕಲ್ 66 ಬರುತ್ತೆ ವಿಧಿ 66 ಎಲೆಕ್ಷನ್ ಪ್ರಾಸೆಸ್ ವಯ ಎಲೆಕ್ಟರಲ್ ಕಾಲೇಜ್ ಆಫ್ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಅಂದ್ರೆ ಈ ಒಂದು ವಿಧಿ 66 ಏನಿದೆ ಇದು ಚುನಾವಣೆಯ ಬಗ್ಗೆ ಮಾತಾಡುತ್ತೆ. ಯಾರ ಚುನಾವಣೆ ಬಗ್ಗೆ ಮಾತಾಡುತ್ತಂದ್ರೆ ಸೊ ಯೂಸಿಂಗ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂಡ್ ಸೀಕ್ರೆಟ್ ಬ್ಯಾಲೆಟ್. ಅಂದ್ರೆ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ
ವರ್ಗಾವಣೆ ಮತದಾನದ ವಿಧಾನದ ಮುಖಾಂತರ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ನ ಮುಖಾಂತರ ರಹಸ್ಯ ಮತದಾನವನ್ನ ಮಾಡಲಾಗುತ್ತೆ. ಸೊ ಈ ಒಂದು ರಹಸ್ಯ ಮತದಾನವನ್ನ ಬಳಸಿಕೊಂಡು ಸಂಸತ್ತಿನ ಉಭಯ ಸದನಗಳ ಚುನಾವಣಾ ಕಾಲೇಜಿನ ಮುಖಾಂತರ ಚುನಾವಣಾ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಹಾಗಿದ್ರೆ ಚುನಾವಣಾ ಕಾಲೇಜಿನಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂದ್ರೆ, ವೈಸ್ ಪ್ರೆಸಿಡೆಂಟ್ ಆಗಬೇಕಾಗಿದ್ರೆ ಅವ್ರಿಗಿರ್ಬೇಕಾಗಿರ್ತಕ್ಕಂಥ ಅರ್ಹತೆಗಳೇನು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಸಿಟಿಸನ್ಶಿಪ್ ಅಂದ್ರೆ ಅವರಿಗೆ ಪೌರತ್ವ ಇರಬೇಕಾಗಿರುತ್ತೆ, ನಮ್ಮ ಭಾರತ ದೇಶದ ಪ್ರಜೆ ಆಗಿರ್ಬೇಕಾಗಿರುತ್ತೆ. ಸೊ ಅವರ ಏಜ್ ಮಿನಿಮಮ್ 35 ಇಯರ್ಸ್, ಕನಿಷ್ಠ ಅವರಿಗೆ 35 ವರ್ಷ ವಯಸ್ಸಾಗಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಅವರ ಒಂದು ಅರ್ಹತೆ, ಒಂದು ಕ್ವಾಲಿಫಿಕೇಶನ್ ಅಂತ ಇರುತ್ತೆ. ಅದೇನು ಅಂದ್ರೆ ಎಲಿಜಿಬಲ್ ಫಾರ್ ಎಲೆಕ್ಷನ್ ಟು ರಾಜ್ಯಸಭಾ, ಅಂದ್ರೆ ರಾಜ್ಯಸಭೆಗೆ ಆಯ್ಕೆ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನ ಅವರು ಹೊಂದಿರಬೇಕಾಗಿರುತ್ತೆ. ಅದಾದ್ಮೇಲೆ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಯಾವುದೇ ಲಾಭದಾಯಕ ಹುದ್ದೆಯನ್ನ ಅವರು ಹೊಂದಿರಬಾರದಾಗಿರುತ್ತೆ. ಸೊ ಇಷ್ಟು ಈ ಒಂದು ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ. ಇನ್ನು ಇವರ ಚುನಾವಣೆ, ಎಲೆಕ್ಷನ್ ಹೇಗೆ ನಡೆಯುತ್ತೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಆರ್ಟಿಕಲ್ 66 ಗವರ್ನ್ಸ್ ದಿ ಎಲೆಕ್ಷನ್ ಪ್ರೋಸೆಸ್, ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ 66ನೇ ವಿಧಿ ಏನಿದೆ, ಸೊ ಇದು ಚುನಾವಣಾ ಪ್ರಕ್ರಿಯೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಈ ಒಂದು ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಬೈ ದಿ ಎಲೆಕ್ಟೋರಲ್ ಕಾಲೇಜ್, ಅಂದ್ರೆ ಎಲೆಕ್ಟೋರಲ್ ಕಾಲೇಜ್ ಅಥವಾ ಚುನಾವಣಾ ಕಾಲೇಜಿನಲ್ಲಿ ಯಾರ್ಯಾರು ಇರ್ತಾರೆ ಅವರು ಈ ಒಂದು ಮತ ಚಲಾಯಿಸ್ತಕ್ಕಂಥ ಒಂದು ಅವಕಾಶವನ್ನ ಹೊಂದಿರ್ತಾರೆ. ಸೊ ಯಾರಿರ್ತಾರೆ ಎಲೆಕ್ಟೋರಲ್ ಕಾಲೇಜಲ್ಲಿ, ಯಾರಿರ್ತಾರೆ ಅಂತ ನಾವು ನೋಡೋದಾದ್ರೆ, ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ, ಲೋಕಸಭೆ ಆಗಿರ್ಬೋದು ಮತ್ತೆ ರಾಜ್ಯಸಭೆ ಆಗಿರ್ಬೋದು, ಇದರಲ್ಲಿ ಬರ್ತಕ್ಕಂಥ ಚುನಾಯಿತ ಮತ್ತು ನಾಮನಿರ್ದೇಶಿತ ಇಬ್ಬರು ಸದಸ್ಯರು ಕೂಡ ವೈಸ್ ಪ್ರೆಸಿಡೆಂಟ್ ಆಯ್ಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಆರ್ ಎಕ್ಸ್ಕ್ಲೂಡೆಡ್, ಅಂದ್ರೆ ರಾಜ್ಯ ಶಾಸಕಾಂಗಕ್ಕೆ ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡತಕ್ಕಂಥ ಒಂದು ಪ್ರಾವಿಷನ್ ಇರೋದಿಲ್ಲ. ಕೇವಲ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮಾತ್ರ ಎಲೆಕ್ಟ್ ಮಾಡತಕ್ಕಂಥ, ಅಂದ್ರೆ ಎಲೆಕ್ಟೋರಲ್ ಕಾಲೇಜ್ ಅಲ್ಲಿ ಸೊ ಇವರನ್ನ ಮಾತ್ರ ನಾವು ಕಾಣಬಹುದಾಗಿರುತ್ತೆ. ಸೊ ಹಾಗಿದ್ರೆ ವೈಸ್ ಪ್ರೆಸಿಡೆಂಟ್ ಅನ್ನ ರಿಮೂವ್ ಮಾಡೋದು ಹೇಗೆ, ಅವರನ್ನ ವಜಾಗೊಳಿಸುವುದು ಹೇಗೆ, ಅದನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಸೊ ಇಟ್ ಈಸ್ ಗವರ್ನ್ಡ್ ಬೈ ಆರ್ಟಿಕಲ್ 67 ಕ್ಲಾಸ್ ಬಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದ್ರೆ ನಮ್ಮ ಉಪರಾಷ್ಟ್ರಪತಿಗಳನ್ನ ವಜಾಗೊಳಿಸುವಿಕೆಯ ಒಂದು ನಿಬಂಧನೆಗಳು ಅಥವಾ ಪ್ರಾವಿಷನ್ಸ್ ಏನಿದೆ ಅದು ನಮ್ಮ ಭಾರತ ದೇಶ ಸಂವಿಧಾನದ ವಿಧಿ 67 ಕ್ಲಾಸ್ ಬಿ ಯಲ್ಲಿ ಅವರನ್ನ ಪದಚ್ಯುತಗೊಳಿಸ್ತಕ್ಕಂಥ ನಿಬಂಧನೆಗಳನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ದ ಪ್ರೊಸೀಜರ್, ಸಪೋಸ್ ಅವರನ್ನೇನಾದ್ರೂ ನಾವು ವಜಾಗೊಳಿಸಬೇಕು, ಹಾಗಿದ್ದರೆ ಯಾವ ರೀತಿಯ ಪ್ರಕ್ರಿಯೆಯನ್ನ ಮಾಡಬೇಕಾಗಿರುತ್ತೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ರಾಜ್ಯಸಭೆಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು, ಅಂದ್ರೆ ರಾಜ್ಯಸಭೆಯಲ್ಲಿ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಬೇಕು. ಸೊ ಇವರನ್ನ ವಜಾಗೊಳಿಸಬೇಕು ಎಂದು ಅವರಿಗೆ ಸಂಬಂಧಪಟ್ಟಂತೆ ಒಂದು ರೆಸಲ್ಯೂಷನ್ ಅಥವಾ ನಿರ್ಣಯವನ್ನ ರಾಜ್ಯಸಭೆಯಲ್ಲಿ ಪಾಸ್ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಏನು ಅಂದ್ರೆ, ರಿಕ್ವೈರ್ಸ್ ಮೆಜಾರಿಟಿ ಆಫ್ ಆಲ್ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ. ಸೊ ರಾಜ್ಯಸಭೆಯ ಎಲ್ಲಾ ಸದಸ್ಯರನ್ನೊಳಗೊಂಡ ಬಹುಮತವನ್ನ ಪಡೆಯಬೇಕಾಗಿರುತ್ತೆ. ಇದು ಸ್ಟೆಪ್ ನಂಬರ್ 2 ಆಗಿರುತ್ತೆ. ಅದಾದ್ಮೇಲೆ ಸ್ಟೆಪ್ ನಂಬರ್ 3 ಏನಂದ್ರೆ, ಮಸ್ಟ್ ಬಿ ಅಗ್ರೀಡ್ ಟು ಬೈ ದ ಲೋಕಸಭಾ, ಲೋಕಸಭೆಯಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಪಡೆದುಕೊಳ್ಳಬೇಕಾಗಿರುತ್ತೆ. ಅದಾದ ನಂತರ 14 days ನೋಟಿಸ್ ಇಸ್ ರಿಕ್ವೈರ್ಡ್ ಬಿಫೋರ್ ಮೂವಿಂಗ್ ದ ರೆಸಲ್ಯೂಷನ್, ಅಂದ್ರೆ ಆ ಒಂದು ನಿರ್ಣಯವನ್ನ ಮಂಡಿಸುವುದಕ್ಕಿಂತ ಮುಂಚೆ 14 ದಿನಗಳ ಒಂದು ಸೂಚನೆಯನ್ನ ಅವರಿಗೆ ಕೊಡಬೇಕಾಗಿರುತ್ತೆ, ಅಂದ್ರೆ ಒಂದು ನೋಟಿಸ್ ಅನ್ನ ಕೊಡಬೇಕಾಗಿರುತ್ತೆ. ಆ ನೋಟಿಸ್ ಅನ್ನ 14 ದಿನಗಳ ಮುಂಚೆ ನೋಟಿಸ್ ಅನ್ನ ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಅದಾದ ನಂತರ ಅವರನ್ನ ವಜಾಗೊಳಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಗ್ರೌಂಡ್ಸ್ ಫಾರ್ ರಿಮೂವಲ್, ಅಂದ್ರೆ ಅವರನ್ನ ವಜಾಗೊಳಿಸಲಿಕ್ಕೆ ಯಾವ ಕಾರಣಗಳ ಆಧಾರದ ಮೇಲೆ ಅವರನ್ನ ರಿಮೂವ್ ಮಾಡಬಹುದು ಅಂತ ನಾವು ನೋಡೋದಾದ್ರೆ, ದೇರ್ ಇಸ್ ನೋ ಸ್ಪೆಸಿಫಿಕ್ ಗ್ರೌಂಡ್ಸ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳನ್ನ ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಿರೋದಿಲ್ಲ. ರಿಮೂವಲ್ ಈಸ್ ಪೊಲಿಟಿಕಲ್ ನಾಟ್ ಜುಡಿಷಿಯಲ್, ಅನ್ಲೈಕ್ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್, ಅಂದ್ರೆ ನಮ್ಮ ರಾಷ್ಟ್ರಪತಿಗಳನ್ನ ಪದಚ್ಯುತಗೊಳಿಸುವ ಹಾಗೆ ಅದಕ್ಕೆ ವಿಭಿನ್ನವಾಗಿ ರಾಷ್ಟ್ರಪತಿಗಳನ್ನ ಪದಚ್ಯುತಗೊಳಿಸ್ತಕ್ಕಂಥ ಒಂದು ಪ್ರೊಸೀಜರ್ ಬೇರೆ ತರ ಇರುತ್ತೆ. ಅದಕ್ಕೆ ವಿಭಿನ್ನವಾಗಿ ಉಪರಾಷ್ಟ್ರಪತಿಗಳನ್ನ ವಜಾಗೊಳಿಸ್ತಕ್ಕಂಥದ್ದು ಅದು
ಏನೋ ರಾಜಕೀಯ ಕಾರಣಗಳಿಗಾಗಿ ಮಾತ್ರವಾಗಿರುತ್ತೆ, ಬಟ್ ನ್ಯಾಯಾಂಗವಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಟ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್, ನಾಟ್ ಜುಡಿಷಿಯಲ್ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ರೆಸಿಗ್ನೇಷನ್ ಅಂದರೆ ಅವರನ್ನ ವಜಾಗೊಳಿಸ್ತಕ್ಕಂಥದ್ದು ಬೇರೆ, ಅವರು ವಾಲಂಟಿಯರ್ ಆಗಿ ಅಂದರೆ ಅವರೇ ಸ್ವಯಂ ಆಗಿ ರಾಜೀನಾಮೆ ಕೊಡಬೇಕಾಗಿದ್ರೆ ಸೊ ಅವರು ತಮ್ಮ ರೆಸಿಗ್ನೇಷನ್ ಅನ್ನ ಯಾರು ಕೊಡಬೇಕಾಗಿರುತ್ತೆ ಅಂದರೆ ಸೊ ಅವರು ಪ್ರೆಸಿಡೆಂಟ್ ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಅವರು ತಮ್ಮ ರಾಜೀನಾಮೆಯನ್ನ ಸ್ವಯಂ ಪ್ರೇರಿತವಾಗಿ ಕೂಡ ಕೊಡ್ತಕ್ಕಂಥ ಒಂದು ಅವಕಾಶವನ್ನ ನೀಡಲಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಪವರ್ಸ್ ಅಂಡ್ ಫಂಕ್ಷನ್ಸ್, ಅವ್ರಿಗಿರ್ತಕ್ಕಂಥ ಒಂದು ಅಧಿಕಾರಗಳು ಮತ್ತು ಕಾರ್ಯಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲನೇದು ಲೆಜಿಸ್ಲೇಟಿವ್ ಅಥವಾ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ಹಿ ಪ್ರಿಸೈಡ್ಸ್ ಓವರ್ ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾರೆ. ರಾಜ್ಯಸಭೆಯ ಅಧಿವೇಶನಗಳ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವ ಮುಖಾಂತರ ಅವರು ಡೆಕೋರಮ್ ಅನ್ನ ಮೇಂಟೈನ್ ಮಾಡ್ತಾರೆ, ಅಂದ್ರೆ ಒಂದು ಶಿಸ್ತನ್ನ ಕಾಪಾಡ್ತಕ್ಕಂಥದ್ದು. ಕ್ಯಾಸ್ಟಿಂಗ್ ವೋಟ್ ಇನ್ ಕೇಸ್ ಆಫ್ ಟೈ, ಅಂದ್ರೆ ಯಾವ್ದಾದ್ರೂ ಮತಗಳಿಗೆ ಸಂಬಂಧಪಟ್ಟಂತೆ ಟೈ ಆದಾಗ ಅಂದ್ರೆ ಈಕ್ವಲ್ ಆದಾಗ ಅವರು ತಮ್ಮ ಒಂದು ಮತವನ್ನ ಸೊ ಯಾರ ಪರವಾಗಾದ್ರೂ ಐ ಮೀನ್ ಟು ಸೇ ಒಂದು ಟೈ ಆಗಿದ್ದ ಕೇಸಲ್ಲಿ ಅವರು ಮತ ಚಲಾಯಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿರ್ತಾರೆ. ಟೈ ಆಗದಿದ್ದಲ್ಲಿ ಇವರು ಮತ ಚಲಾಯಿಸ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಟೈ ಆದಾಗ ಮಾತ್ರ ಅವರು ಮತವನ್ನ ಚಲಾಯಿಸಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಎಕ್ಸಿಕ್ಯೂಟಿವ್, ಇನ್ನು ಕಾರ್ಯನಿರ್ವಾಹಕಕ್ಕೆ ಬಂದಾಗ acts as president during vacancy or incapacity of the president. So this I already told you. Suppose ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಡ್ಯೂ ಟು ವೇರಿಯಸ್ ರೀಸನ್ಸ್ ಆ ಒಂದು ಹುದ್ದೆಯನ್ನ ಅವರು ವಹಿಸಿಕೊಳ್ಳಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡಿಸಿಪ್ಲಿನರಿ ಅಂದ್ರೆ ಶಿಸ್ತಿನ ಒಂದು ಕಾರ್ಯಗಳಿಗೆ ಬಂದಾಗ ಕ್ಯಾನ್ ಡಿಸೈಡ್ ಆನ್ ಡಿಸ್ಕ್ವಾಲಿಫಿಕೇಶನ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ, ಅಂದ್ರೆ ಈ ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿಯಲ್ಲಿ ಅರ್ಹತೆಯನ್ನ ಅವರು ನಿರ್ಧರಿಸಬಹುದಾಗಿರುತ್ತೆ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಮಿನಿಸ್ಟರ್ಸ್ ಅಥವಾ ಇವರು ಸಚಿವರು ಏನು ಮೈಗ್ರೇಟ್ ಆಗ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಈ ಡಿಸ್ಕ್ವಾಲಿಫಿಕೇಶನ್ ಅನ್ನ ಅವರು ನಿರ್ಧರಿಸಬಹುದಾಗಿರುತ್ತೆ. ಸೊ ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿಯಲ್ಲಿ ಅನರ್ಹತೆಗಳನ್ನ ಅವರು ನಿರ್ಧರಿಸಬಹುದಾಗಿರ್ತಕ್ಕಂಥ ಅಧಿಕಾರವನ್ನ ಕೂಡ ವೈಸ್ ಪ್ರೆಸಿಡೆಂಟ್ಗೆ ನೀಡಲಾಗಿರುತ್ತೆ. ಸೊ ಈಗ ಲೆಟ್ ಅಸ್ ಕಂಪೇರ್ ಬಿಟ್ವೀನ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಮತ್ತೆ ಉಪರಾಷ್ಟ್ರಪತಿಗಳನ್ನ ನಾವಿಲ್ಲಿ ಕಂಪೇರ್ ಮಾಡೋದಾದ್ರೆ ಮೊದಲನೇದು ರ್ಯಾಂಕ್, ಇವ್ರಿಗಿರ್ತಕ್ಕಂಥ ಶ್ರೇಯಾಂಕವನ್ನ ನಾವು ನೋಡೋದಾದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ನಾವು ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಅತ್ಯುನ್ನತ ಸಾಂವಿಧಾನಿಕ ಅಧಿಕಾರವನ್ನ ನಾವು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಅಂತ ಹೇಳ್ತೇವೆ. ಸೊ ವೈಸ್ ಪ್ರೆಸಿಡೆಂಟ್ ಅನ್ನ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಥವಾ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಅಧಿಕಾರ ಅಂತ ನಾವು ಉಪರಾಷ್ಟ್ರಪತಿಗಳನ್ನ ಹೇಳಲಾಗುತ್ತೆ. ಸೊ ಅದಾದ್ಮೇಲೆ ಎಲೆಕ್ಷನ್ ಪ್ರೋಸೆಸ್ ಅಥವಾ ಚುನಾವಣೆಗೆ ಬಂದಾಗ ಪಾರ್ಲಿಮೆಂಟ್ ಮೆಂಬರ್ಸ್, ಸ್ಟೇಟ್ ಲೆಜಿಸ್ಲೇಚರ್ ಮೆಂಬರ್ಸ್ ಇಬ್ರು ಬರ್ತಾರೆ. ಅಂದ್ರೆ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸಂಸತ್ನ ಸದಸ್ಯರು ಮತ್ತೆ ಶಾಸಕಾಂಗದ ಸದಸ್ಯರು, ರಾಜ್ಯ ಶಾಸಕಾಂಗದ ಸದಸ್ಯರು ಇಬ್ರು ಕೂಡ ಮತವನ್ನ ಚಲಾಯಿಸಬಹುದಾಗಿರುತ್ತೆ. ಬಟ್ ವೈಸ್ ಪ್ರೆಸಿಡೆಂಟ್ ಬಂದಾಗ ಕೇವಲ ಸಂಸತ್ ಸದಸ್ಯರು ಮಾತ್ರ ಮತ ಚಲಾಯಿಸ್ತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಸೊ ಅದಾದ್ಮೇಲೆ ಅವರ ರೋಲ್ ಅಥವಾ ಪಾತ್ರಗಳನ್ನ ನಾವಿಲ್ಲಿ ನೋಡೋದಾದ್ರೆ ಪ್ರೆಸಿಡೆಂಟ್ ಮ್ಯಾಕ್ಸಿಮಮ್ ಅವರ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾರೆ, ಅಂದ್ರೆ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಲೆಜಿಸ್ಲೇಟಿವ್ ಹೆಡ್ ಆಗಿರ್ತಾರೆ, ಅಂದ್ರೆ ಶಾಸಕಾಂಗದ ಮುಖ್ಯಸ್ಥರಾಗಿರ್ತಾರೆ. ಸೊ ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ಅವರು ವಹಿಸಿಕೊಂಡಿರ್ತಾರೆ. ಸೊ ಎಮರ್ಜೆನ್ಸಿ ಪವರ್, ಸಪೋಸ್ ತುರ್ತು ಪರಿಸ್ಥಿತಿಗಳಲ್ಲಿ ಇವ್ರಿಗಿರ್ತಕ್ಕಂಥ ಅಧಿಕಾರಗಳ ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸೋದಾದ್ರೆ ಸೊ ಪ್ರೆಸಿಡೆಂಟ್ಗೆ ತುಂಬಾ ಎಕ್ಸ್ಟೆನ್ಸಿವ್ ರೋಲ್ ಇರುತ್ತೆ. ಪ್ರೆಸಿಡೆಂಟ್ಗೆ ವ್ಯಾಪಕವಾಗಿರ್ತಕ್ಕಂಥ ಪಾತ್ರವನ್ನ ತುರ್ತು ಪರಿಸ್ಥಿತಿಯ ವೇಳೆಯಲ್ಲಿ ನೀಡಲಾಗಿರುತ್ತೆ. ಸೊ ದಿಸ್ ಇಸ್ ಆಸ್ ಪರ್ ಆರ್ಟಿಕಲ್ 352 360 352ರಿಂದ 360ರವರೆಗೆ ರಾಷ್ಟ್ರಪತಿಗಳಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಅಧಿಕಾರವನ್ನ ನೀಡಲಾಗಿರುತ್ತೆ. ಬಟ್ ಉಪರಾಷ್ಟ್ರಪತಿಗಳಿಗೆ ಯಾವುದೇ ರೀತಿಯ ರೋಲ್ ಅನ್ನ ನಮ್ಮ ಸಂವಿಧಾನದ ಮುಖಾಂತರ ನೀಡಲಾಗಿರೋದಿಲ್ಲ. ಸೊ ಇಷ್ಟು ಈ ಒಂದು ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಬೆಂಗಳೂರಿನಲ್ಲಿ ಹೊಸ ವಿಶೇಷ ಉದ್ದೇಶದ ವಾಹನ
ವಾಹನ. ಬಿ ಸ್ಮೈಲ್ ನ ಪೂರ್ಣ ರೂಪ ಏನು? ಇದನ್ನ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳ್ತೇವೆ. ಅದರ ಡೆಫಿನೇಷನ್ ಇಸ್ ವೆರಿ ಸಿಂಪಲ್. ಗ್ರಾಂಟಿಂಗ್ ಆಗಿರ್ಬೋದು ಅಥವಾ ಅನುಮೋದನೆ ಆಗಿರ್ಬೋದು, ಅದಕ್ಕೆ ಕೊಡ್ತಕ್ಕಂಥ ಬಜೆಟ್ ಆಗಿರ್ಬೋದು, ಅದೆಲ್ಲ ಕೂಡ ಫಾಸ್ಟ್ ಸ್ಕೇಲ್ ಅಲ್ಲಿ ನಡೆದ್ರೆ ಅದನ್ನ ನಾವು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳ್ತೇವೆ. ಸೊ ನಮ್ಮ ಬೆಂಗಳೂರಿನ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಅಡಿಯಲ್ಲಿ ಬಿ ಸ್ಮೈಲ್ ಅಂತ ಈಗ ಪ್ರಾರಂಭ ಮಾಡಿರ್ತಾರೆ. ಬಿ ಸ್ಮೈಲ್ ನ ವಿಸ್ತೃತ ರೂಪ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ಸ್ಮಾರ್ಟ್ ಮೂಲ ಸೌಕರ್ಯ ಲಿಮಿಟೆಡ್ ಅಥವಾ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ನಾವು ಮುಂಚೆ ಕೂಡ ಡಿಸ್ಕಸ್ ಮಾಡಿದ್ವಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇರೋದ್ರಿಂದ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಬಿ ಸ್ಮೈಲ್ ವಿಲ್ ಫೋಕಸ್ ಆನ್ 3 ಮೇಜರ್ ಏರಿಯಾಸ್. ಅಂದ್ರೆ ಈ ಬಿ ಫೋಕಸ್ ಏನಿದೆ ಇದು 3 ಪ್ರಮುಖ ಕ್ಷೇತ್ರಗಳಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೇಂದ್ರೀಕರಿಸತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಥವಾ ಬಿ ಸ್ಮೈಲ್ ಅಂತ ಹೇಳ್ತೇವೆ. ಸೊ ಇದು ಈಗ ನ್ಯೂಲಿ ಫಾರ್ಮ್ಡ್ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಗಿರುತ್ತೆ. ಅಂದ್ರೆ ಹೊಸದಾಗಿ ರಚನೆಗೊಂಡಿರ್ತಕ್ಕಂಥ ವಿಶೇಷ ಉದ್ದೇಶದ ವಾಹನ ಇದಾಗಿರುತ್ತೆ. ವಾಹನ ಇನ್ ದ ಸೆನ್ಸ್ ಇಟ್ ಇಸ್ ನಾಟ್ ಲಿಟರಲಿ ಅ ವೆಹಿಕಲ್. ಅಂದ್ರೆ ಅದಕ್ಕೆ ಪ್ರಿಯಾರಿಟೀಸ್ ಅನ್ನ ಅಥವಾ ಹೆಚ್ಚಿನ ಆದ್ಯತೆಯನ್ನ ನೀಡ್ತಕ್ಕಂಥ ಒಂದು ಲಿಮಿಟೆಡ್ ಆಗಿರುತ್ತೆ. ಸೊ ಇಟ್ ಈಸ್ ಮೇಜರ್ಲಿ ಫೋಕಸಿಂಗ್ ಆನ್ 3 ಟ್ರಾನ್ಸ್ಫಾರ್ಮೇಟಿವ್ ಏರಿಯಾಸ್ ಫಾರ್ ಸಿಟೀಸ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಬೆಂಗಳೂರಿನ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ 3 ಪ್ರಮುಖ ಕ್ಷೇತ್ರಗಳ ಮೇಲೆ ಅಧಿಕೃತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಲಿಮಿಟೆಡ್ ಆಗಿರುತ್ತೆ. ಸೊ ಮೊದಲನೇದು ಡಿಕಂಜೆಸ್ಟಿಂಗ್ ದ ಸಿಟಿ. ಸೊ ನಗರದ ದಟ್ಟಣೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈ ಒಂದು ಆರ್ಟಿಕಲ್ ನಮಗೆ KS ಎಕ್ಸಾಮ್ ಅಲ್ಲಿ ಎಸ್ಸೆ ಪ್ರಬಂಧ ಬರವಣಿಗೆಯಲ್ಲಿ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ. ಸೊ ಈ ರೀತಿಯ ಪ್ರಬಂಧಗಳನ್ನ ಬರೆಯುವಾಗ ಸೊ ಇದನ್ನ ನಾವು ವೇ ಫಾರ್ವರ್ಡ್ ನಲ್ಲಿ ಈ ರೀತಿಯ ಇನ್ಫಾರ್ಮೇಶನ್ ಅನ್ನು ನಾವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಸೊ ಬಿ ಸ್ಮೈಲ್ ನ ಮೊದಲ ಫೋಕಸಿಂಗ್ ಏರಿಯಾ ಏನು ಅಂದ್ರೆ ನಗರ ದಟ್ಟಣೆಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಟನಲ್ಸ್ ಗಳನ್ನ ಮಾಡ್ತಕ್ಕಂಥದ್ದು, ಫ್ಲೈಓವರ್ಸ್ ಗಳನ್ನ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸುವ ಮುಖಾಂತರ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಂಡ್ ರೆಡ್ಯೂಸ್ ಟ್ರಾಫಿಕ್ ಬಾಟಲ್ ನೆಕ್ಸ್. ಅಂದ್ರೆ ಬೆಂಗಳೂರಿನಲ್ಲಿ ಆಗ್ತಕ್ಕಂಥ ಈ ಒಂದು ಸಂಚಾರ ದಟ್ಟಣೆಯ ಬಾಟಲ್ ನೆಕ್ಸ್ ಏನಿರುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಎರಡನೇದು ಜಂಕ್ಷನ್ ಇಂಪ್ರೂವ್ಮೆಂಟ್ಸ್ ಅಂಡ್ ವೈಟ್ ಟಾಪಿಂಗ್. ಅಂದ್ರೆ ಜಂಕ್ಷನ್ ಗಳ ಸುಧಾರಣೆ, ಅಂದ್ರೆ ರಸ್ತೆಗಳು ಬಂದು ಸಂಧಿಸ್ತಕ್ಕಂಥ ಒಂದು ಪ್ರದೇಶಗಳನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಅಂಡ್ ರಸ್ತೆಗಳು ದೀರ್ಘಕಾಲಿಕವಾಗಿ ಬಾಳಿಕೆ ಬರುವ ಉದ್ದೇಶದಿಂದ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದ್ದು. ಮುಂಚೆ ಎಲ್ಲ ಡಾಂಬರೀಕರಣ ಮಾಡ್ತಾ ಇದ್ರು. ಸೊ ಈಗ ವೈಟ್ ಟಾಪಿಂಗ್ ಅನ್ನ ಮಾಡುವ ಮುಖಾಂತರ ಅದರ ದೀರ್ಘಾವಧಿಯ ಒಂದು ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವೈಟ್ ಟಾಪಿಂಗ್ ನಿಂದ ಅದರ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಮತ್ತೆ ಡ್ಯೂರಬಿಲಿಟಿ ಕೂಡ ಹೆಚ್ಚಾಗ್ತಕ್ಕಂಥ ಒಂದು ರಸ್ತೆಗಳ ಒಂದು ವಿಧಾನವಾಗಿರುತ್ತೆ. ಅಂಡ್ ಮೂರನೇದನ್ನ ಲೈಟಿಂಗ್ ಸಿಸ್ಟಮ್ ಓವರ್ ಹಾಲ್ ಅಂತ ಹೇಳ್ತೇವೆ. ಸೊ ನಮ್ಮ ಒಂದು ಬೀದಿ ದೀಪಗಳೇನಿರುತ್ತೆ ಅದನ್ನ LED ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಮುಖಾಂತರ LED ಯ ಒಂದು ಬೆನಿಫಿಟ್ ಏನು ಅಂದ್ರೆ ಸೊ ಅದು ಕಡಿಮೆ ವಿದ್ಯುತ್ ಅನ್ನ ಬಳಕೆ ಮಾಡುವ ಕಾರಣದಿಂದ ಸೊ ಅದು ಎನರ್ಜಿ ಎಫಿಷಿಯಂಟ್ ಆಗಿರುವ ಕಾರಣದಿಂದ ಈ ರೀತಿಯ ಬೀದಿ ದೀಪಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಇದನ್ನ ಯಾಕೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರಿತೀವಿ ಅಂದ್ರೆ ಬೈಪಾಸ್ ಬ್ಯೂರೋಕ್ರಾಟಿಕ್ ಡಿಲೇಸ್, ಅಂದ್ರೆ ಅಧಿಕಾರಶಾಹಿ ವಿಳಂಬಗಳು. ಇದನ್ನ ನಾವು ರೆಡ್ ಟೇಪಿಸಮ್ ಅಂತ ಕರಿತೇವೆ. ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಫೈಲ್ ಅಲ್ಲೇ ಬಿದ್ದಿರುತ್ತೆ. ರೆಡ್ ಅಂದ್ರೆ ಸ್ಟಾಪ್, ಅಲ್ಲೇ ನಿಂತಿರುತ್ತೆ, ಅದು ಮುಂದಕ್ಕೆ ಹೋಗಲ್ಲ. ಆ ರೆಡ್ ಟೇಪಿಸಮ್ ಸಿಸ್ಟಮ್ ಏನಿರುತ್ತೆ ಅದನ್ನ ಬ್ರೇಕ್ ಮಾಡುವ ಕಾರಣದಿಂದ ಬೆಂಗಳೂರಿನ ಮೂಲ ಸೌಕರ್ಯಗಳನ್ನ ಒಂದು ಕ್ಷಿಪ್ರಗತಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಇದನ್ನ ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಅಡಿಯಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಅಂಡ್ ದೀಸ್ ಇನಿಷಿಯೇಟಿವ್ಸ್ ಆರ್ ಪಾರ್ಟ್ ಆಫ್ ಬ್ರಾಡರ್ ಸ್ಟ್ರಾಟಜಿ ಅಂಡರ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 2024 ವಿತ್ ದಿ ಇನಿಷಿಯಲ್ 7,000 crore ಕಮಿಟ್ಮೆಂಟ್. ಅಂದ್ರೆ ಇದಕ್ಕೋಸ್ಕರ ಒಂದು ಕಾಯ್ದೆಯನ್ನ ಮಾಡಲಾಗಿರುತ್ತೆ. ಆ ಕಾಯ್ದೆ ಏನು ಅಂದ್ರೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಅಡಿಯಲ್ಲಿ ಒಂದು ವಿಶಾಲವಾದ ಕಾರ್ಯತಂತ್ರದ ಭಾಗವಾಗಿರುತ್ತೆ. ಸೊ ಇದಕ್ಕೆ ಆರಂಭಿಕ ಹಂತದಲ್ಲಿ 7,000 ಕೋಟಿಗಳನ್ನ ಈ ಎಲ್ಲಾ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಮೀಸಲಿಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇತ್ತೀಚಿನ ವರದಿಯ ಪ್ರಕಾರ 2023-24ರಲ್ಲಿ ಭಾರತದ ಸಾಕ್ಷರತಾ ಪ್ರಮಾಣವು ಯಾವ ಮಟ್ಟಕ್ಕೆ ಸುಧಾರಿಸಿದೆ? ಆಸ್ ಪರ್ ದಿ ಲೇಟೆಸ್ಟ್ ರಿಪೋರ್ಟ್, ಇಂಡಿಯಾಸ್ ಲಿಟರಸಿ ರೇಟ್ ಇನ್ 23-24 has
ಇಂಪ್ರೂವ್ ಟು. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಸಾಕ್ಷರತಾ ಪ್ರಮಾಣವಾಗಿರುತ್ತೆ. ಇದು ನಮಗೆ 2011 ಸೆನ್ಸಸ್ನ ಪ್ರಕಾರ ಮಾತ್ರ ಗೊತ್ತಿರುತ್ತೆ. ಬಟ್ ಈಗ ಬಂದಿರತಕ್ಕಂಥ ಒಂದು ಅಪ್ಡೇಟ್. ಸೊ ಈ ಅಪ್ಡೇಟ್ ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಅಪ್ಡೇಟ್ನ ಪ್ರಕಾರ ನಮ್ಮ ಭಾರತ ದೇಶದ ಸಾಕ್ಷರತೆ ಅಂತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ಗೆ ಬಂದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 80.9% ನಮ್ಮ ಸಾಕ್ಷರತೆ ಹೆಚ್ಚಾಗಿದೆ ಅಂತ ಈ ಒಂದು ವರದಿಯಲ್ಲಿ ಹೇಳಲಾಗ್ತಾ ಇದೆ. ಸೊ ಇಂಡಿಯಾಸ್ ಲಿಟ್ರಸಿ ರೇಟ್ ರೋಸ್ ಟು 80.9% ಇನ್ 23-24 2023 ಮತ್ತು 24ನೇ ಸಾಲಿನಲ್ಲಿ ನಮ್ಮ ಭಾರತ ದೇಶದ ಸಾಕ್ಷರತೆ 80.9ಕ್ಕೆ ಏರಿಕೆ ಆಗಿರುತ್ತೆ. ಸೊ ಇಂಡಿಯಾಸ್ ಲಿಟ್ರಸಿ ರೇಟ್ ಆಸ್ ಇಂಪ್ರೂವ್ಡ್ ಫ್ರಮ್ 74 ಅಂದ್ರೆ ಮುಂಚೆ 74% ಇತ್ತು ಆಸ್ ಪರ್ 2011 ಸೆನ್ಸಸ್. ಸೊ ಇದೀಗ 80.9ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಇಟ್ ಇಸ್ ಅ ಗುಡ್ ಸೈನ್ ಆಗಿರುತ್ತೆ. ಅಂಡ್ ಈ ಒಂದು ಏರಿಕೆ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನು ಅಂದ್ರೆ ಡಿಜಿಟಲ್ ಇನ್ಕ್ಲೂಷನ್ ಮತ್ತೆ ಇಂಟರ್ವೆನ್ಷನ್ಸ್ ಅಂದ್ರೆ ವೇರಿಯಸ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ಗಳ ಮುಖಾಂತರ ಈ ಒಂದು ಬದಲಾವಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ 13 ವರ್ಷಗಳಲ್ಲಿ 6.9% ಅಷ್ಟು ಇಲ್ಲಿ ಏರಿಕೆಯನ್ನ ನಾವು ಪರಿಗಣಿಸಬಹುದಾಗಿರುತ್ತೆ. ಸೊ 5 ರೀಜನ್ಸ್ ಹ್ಯಾವ್ ಕ್ರಾಸ್ಡ್ 95% ಬೆಂಚ್ ಮಾರ್ಕ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಈ ಒಂದು ರೀಜನಲ್ ಡಿಫರೆನ್ಸಸ್ ಇರುತ್ತೆ ಅಂದ್ರೆ ಪ್ರಾಂತೀಯವಾಗಿ ಬದಲಾವಣೆಗಳನ್ನ ನಾವು ನೋಡಬಹುದಾಗಿರುತ್ತೆ. 5 ಭಾಗಗಳಲ್ಲಿ 95%ಗಿಂತ ಅದು ಜಾಸ್ತಿ ಆಗಿರುತ್ತೆ. ಏನಕ್ಕೆ ನಾವು ಇದನ್ನ 95% ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಸೊ 95%ಗಿಂತ ಜಾಸ್ತಿ ಆದ್ರೆ ಅದನ್ನ ಆಲ್ಮೋಸ್ಟ್ ನಾವು ಕಂಪ್ಲೀಟ್ಲಿ ಎಜುಕೇಟೆಡ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ 95% ಅನ್ನ ಬೆಂಚ್ ಮಾರ್ಕ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಫುಲ್ಲಿ ಲಿಟ್ರೇಟ್ ಸ್ಟೇಟಸ್ ಅನ್ನ ಕೊಡ್ತಾರೆ ಅಂದ್ರೆ ಸಂಪೂರ್ಣ ಸಾಕ್ಷರತಾ ಸ್ಥಾನಮಾನವನ್ನ 95% ಬಂದ್ರೆ ಸಾಕು. 100% ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. 95% ಬೆಂಚ್ ಮಾರ್ಕ್ ಅನ್ನ ಕ್ರಾಸ್ ಮಾಡಿದ್ದೆ ಆದಲ್ಲಿ ಫುಲ್ಲಿ ಲಿಟ್ರೇಟ್ ಅಂತಕ್ಕಂಥ ಒಂದು ಸ್ಟೇಟಸ್ ಅನ್ನ ನೀಡಲಾಗುತ್ತೆ. ಸೊ ಈ ವರದಿಯನ್ನ ಉಲ್ಲಾಸ್ ಈ ಒಂದು ಸ್ಟೇಟಸ್ ಅನ್ನ ನೀಡುತ್ತೆ. ಸೊ ಉಲ್ಲಾಸ್ ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ. ಸೊ ಈ ರೀತಿಯ ಪ್ರಾಂತ್ಯಗಳಿಗೆ ಫುಲ್ಲಿ ಲಿಟ್ರೇಟ್ ಅಂತಕ್ಕಂಥ ಒಂದು ಸ್ಥಾನಮಾನವನ್ನ ನೀಡಲಾಗುತ್ತೆ. ಸೊ ಇದರಲ್ಲಿ ಲಡಾಖ್ 97% ಲಿಟ್ರಸಿ ರೇಟ್ ಇರುತ್ತೆ. ಫಸ್ಟ್ UT ಟು ಬಿ ಫುಲ್ಲಿ ಲಿಟ್ರೇಟ್ ಅಂದ್ರೆ ನಮ್ಮ ಭಾರತ ದೇಶದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂಪೂರ್ಣ ಸಾಕ್ಷರತೆಯನ್ನ ಪಡೆದಿರ್ತಕ್ಕಂಥ ಮೊದಲ ಪ್ರದೇಶ ಲಡಾಖ್ ಆಗಿರುತ್ತೆ. 97% ಸಾಕ್ಷರತೆಯನ್ನ ಪಡೆದುಕೊಂಡಿರುತ್ತೆ. ಇನ್ನು ರಾಜ್ಯಗಳಿಗೆ ಬಂದಾಗ ಮಿಜೋರಾಂ 98.2% ಲಿಟ್ರಸಿಯನ್ನ ಹೊಂದುವ ಮುಖಾಂತರ ಸೊ ಇದು ಫುಲ್ಲಿ ಲಿಟ್ರಸಿಯನ್ನ ಅಚೀವ್ ಮಾಡಿರ್ತಕ್ಕಂಥ ಸ್ಟೇಟ್ ಆಗಿರುತ್ತೆ. ಗೋವಾ ಗ್ರೇಟರ್ ದನ್ 95%. ಸೊ ಇದು ಸೆಕೆಂಡ್ ಸ್ಟೇಟ್ ಟು ಅಚೀವ್ ಫುಲ್ಲಿ ಲಿಟ್ರಸಿ. ಅದಾದ್ಮೇಲೆ ತ್ರಿಪುರಾ 95.6 ಥರ್ಡ್ ಸ್ಟೇಟ್ ಆಗಿರುತ್ತೆ. ಹಿಮಾಚಲ್ ಪ್ರದೇಶ್ 99.3% ಅನ್ನ ಹೊಂದುವ ಮುಖಾಂತರ ಅದು ಫೋರ್ತ್ ಸ್ಟೇಟ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಿಮಾಚಲ್ ಪ್ರದೇಶ್ 99.3% ನ ಮುಖಾಂತರ 4ನೇ ರಾಜ್ಯವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಕರ್ನಾಟಕದ ಲಿಟ್ರಸಿ ರೇಟ್, ನಮ್ಮ ಕರ್ನಾಟಕದ ಸಾಕ್ಷರತಾ ದರವನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಗ್ನಿಫಿಕೆಂಟ್ ಚೇಂಜ್ ಏನು ಆಗಿರೋದಿಲ್ಲ. 75.36% ನಮ್ಮ ಕರ್ನಾಟಕದ ಸಾಕ್ಷರತಾ ಮಟ್ಟವಾಗಿರುತ್ತೆ. ಸೊ ಇಟ್ ಈಸ್ ಸ್ಟಡಿ ಪ್ರೋಗ್ರೆಸ್ ಆಗಿರುತ್ತೆ. ಸ್ಟಿಲ್ ಟ್ರೇಲಿಂಗ್ ಬಿಹೈಂಡ್ ದಿ ನ್ಯಾಷನಲ್ ಆವರೇಜ್ ಆಫ್ 80.9%. ಅಂದ್ರೆ ರಾಷ್ಟ್ರೀಯ ಒಂದು ಸರಾಸರಿ ಏನಿರುತ್ತೆ ಅದಕ್ಕಿಂತ ಹಿಂದುಳಿದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಒನ್ಸ್ ಅಗೇನ್ I'll retrospect this. Mizoram 98.2% ಇರೋದ್ರಿಂದ ಫಸ್ಟ್ ಸ್ಟೇಟ್ ಟು ಅಚೀವ್ ಫುಲ್ ಲಿಟ್ರಸಿ. ಗೋವಾ ಸೆಕೆಂಡ್ ಸ್ಟೇಟ್, ತ್ರಿಪುರಾ ಥರ್ಡ್ ಸ್ಟೇಟ್. ದಿಸ್ ಈಸ್ ಬೈ ಸೀಕ್ವೆನ್ಸ್. ನಾನು ಹೇಳಿರ್ತಕ್ಕಂಥದ್ದು ಇದು ಫಸ್ಟ್ ಅಚೀವ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಟೈಮ್ ಸ್ಕೇಲ್ನ ಆಧಾರದ ಮೇಲೆ. ಸೊ ಮೊದಲು 2, 3 ಮತ್ತೆ ಹಿಮಾಚಲ್ ಪ್ರದೇಶ್ 4ನೇ ಒಂದು ಕ್ರೊನಾಲಜಿಯಲ್ಲಿ ಈ ಒಂದು ಲಿಟ್ರಸಿ ರೇಟ್ ಅನ್ನ ಅಚೀವ್ ಮಾಡಿರ್ತಕ್ಕಂಥ ಸ್ಟೇಟ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕ 75.36% ಇರುತ್ತೆ. ಎಜುಕೇಶನ್ ರಿಲೇಟೆಡ್ ಎಸ್ಸೆ ಬಂದಾಗ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮಗೆ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ಎಜುಕೇಶನ್ ಪಾಲಿಸಿಯನ್ನ ಈಗ ತರ್ತಾ ಇರುವ ಕಾರಣದಿಂದ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಸೊ ಇನ್ನು ನಮ್ಮ ಕರ್ನಾಟಕದ ಡಿಸ್ಟ್ರಿಕ್ಟ್ ವೈಸ್ ನಾವು ನೋಡಿದಾಗ ಯಾವ ಜಿಲ್ಲೆಗಳಲ್ಲಿ ಸಾಕ್ಷರತೆ ಮಟ್ಟ ಹೇಗಿದೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ ದಕ್ಷಿಣ ಕನ್ನಡ
88.57% ಇರುತ್ತೆ. ಸೊ ದಿಸ್ ಈಸ್ ಹೈಯೆಸ್ಟ್ ಇನ್ ದ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಆಗಿರುತ್ತೆ. ಬೆಂಗಳೂರು ಅರ್ಬನ್ 87.67% ಅನ್ನು ಹೊಂದಿದ್ದು ಟೆಕ್ ಹಬ್ ವಿತ್ ಹೈ ಡಿಜಿಟಲ್ ಲಿಟ್ರಸಿ, ಅಂದ್ರೆ ಇಲ್ಲಿರ್ತಕ್ಕಂಥ ಡಿಜಿಟಲ್ ಸಾಕ್ಷರತೆ ಬಹಳ ಹೆಚ್ಚಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಇನ್ನು ಉಡುಪಿಯನ್ನ ತೆಗೆದುಕೊಂಡ್ರೆ 86.24% ಇರುತ್ತೆ. ಸೊ ಇದು ಕೋಸ್ಟಲ್ ಡಿಸ್ಟ್ರಿಕ್ಟ್ ಆಗಿದ್ದು ಸ್ಟ್ರಾಂಗ್ ಸ್ಕೂಲ್ ಆಕ್ಸೆಸ್ ಅನ್ನ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಇನ್ನು ಯಾದಗಿರನ್ನ ತಗೊಂಡ್ರೆ 51.83% ಸಾಕ್ಷರ ಇರುತ್ತೆ. ಸೊ ದಿಸ್ ಇಸ್ ಲೋಯೆಸ್ಟ್ ಆಗಿರುತ್ತೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದಾಗ ಯಾದಗಿರಿ ಅಂತ ಗೊತ್ತಿರಬೇಕಾಗಿರುತ್ತೆ. ಅದು 51.83% ಸಾಕ್ಷರತೆಯನ್ನ ಮಾತ್ರ ಹೊಂದಿರುತ್ತೆ. ಸೊ ಇನ್ನು ರಾಯಚೂರು ಬಂದಾಗ 59.56% ಇರುತ್ತೆ. ಸೊ ಇದು ಕೂಡ ಲೋ ಲಿಟ್ರಸಿ ಇರುತ್ತೆ. ಅಂಡ್ ಟ್ರೈಬಲ್ ಅಂಡ್ ರೂರಲ್ ಬ್ಯಾರಿಯರ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಬುಡಕಟ್ಟು ಮತ್ತೆ ಗ್ರಾಮೀಣ ಭಾಗದ ಒಂದು ತೊಡಕುಗಳು ಇರುವ ಕಾರಣದಿಂದ ಸೊ 59.56% ಇರುತ್ತೆ. ಇನ್ನು ಚಾಮರಾಜನಗರ 61.43% ಇರುತ್ತೆ. ಇದು ಇಂಪ್ರೂವ್ ಆಗ್ತಾ ಇದೆ, ಬಟ್ ನ್ಯಾಷನಲ್ ಆವರೇಜ್ ಗಿಂತ ಇನ್ನೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಸೊ ಈಗ ಉಲ್ಲಾಸ್ ಬಗ್ಗೆ ನಾವು ಬೇಸಿಕ್ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಉಲ್ಲಾಸನ ನಾವು ಫ್ಲಾಗ್ಶಿಪ್ ಲಿಟ್ರಸಿ ಇನಿಷಿಯೇಟಿವ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಅಂದ್ರೆ ನಮ್ಮ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಾಕ್ಷರತಾ ಉಪಕ್ರಮವಾಗಿ ಉಲ್ಲಾಸನ ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಅ ಬೋಲ್ಡ್ ಸ್ಟೆಪ್ ಟುವರ್ಡ್ಸ್ ಮೇಕಿಂಗ್ ಇಂಡಿಯಾ ಜನ್ ಸಾಕ್ಷರ, ಅಂದ್ರೆ ನಮ್ಮ ಭಾರತ ದೇಶವನ್ನ ಜನ ಸಾಕ್ಷರಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಇಲ್ಲಿ ಎವ್ರಿ ಸಿಟಿಸನ್ ಇಸ್ ಎಂಪವರ್ಡ್ ಥ್ರೂ ಎಜುಕೇಶನ್, ಅಂದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕನು ಶಿಕ್ಷಣದೊಂದಿಗೆ ಸಬಲೀಕರಣಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಉಲ್ಲಾಸ್ನ ಮೇನ್ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಒಂದು adults aged 15 years and above who missed formal schooling, ಅಂದ್ರೆ ಯಾರು ತಮ್ಮ ಔಪಚಾರಿಕ ಶಿಕ್ಷಣವನ್ನ ಅವರು ಮಿಸ್ ಮಾಡ್ಕೊಂಡಿರ್ತಾರೆ, ಆ ಎಲ್ಲ ವಯಸ್ಕರು 15 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಪ್ರಮೋಟ್ ಫಂಕ್ಷನಲ್ ಲಿಟ್ರಸಿ, ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಅಂಡ್ ಲೈಫ್ ಲಾಂಗ್ ಲರ್ನಿಂಗ್, ಅಂದ್ರೆ ಕ್ರಿಯಾತ್ಮಕ ಸಾಕ್ಷರತೆ, ನಿರ್ಣಾಯಕ ಕೌಶಲ್ಯಗಳನ್ನ ನೀಡ್ತಕ್ಕಂಥದ್ದು, ಮತ್ತೆ ಆಜೀವ ಕಲಿಕೆ ಅಂದ್ರೆ ಜೀವನ ಪರ್ಯಂತ ಕಲಿತಕ್ಕಂಥ ಒಂದು ಪ್ರವೃತ್ತಿಯನ್ನ ಈ ಒಂದು ಯೋಜನೆಯ ಮುಖಾಂತರ ಸಾಕಾರಗೊಳಿಸಲಾಗುತ್ತೆ. ಸೊ ಇದರ ಡ್ಯೂರೇಷನ್ ಅಂದ್ರೆ ಇದರ ವ್ಯಾಪ್ತಿ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ 2022ರಿಂದ 2027ರವರೆಗೆ ನ್ಯೂ ಎಜುಕೇಶನ್ ಪಾಲಿಸಿ, ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿರತಕ್ಕಂಥದ್ದು 2020ರಿಂದ, ಅದಕ್ಕೆ ಅನುಗುಣವಾಗಿ 2022ರಿಂದ 2027ರವರೆಗೆ ನಮ್ಮ ಭಾರತ ದೇಶದ ಸಾಕ್ಷರತೆಯನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಉಲ್ಲಾಸ್ ಕಾರ್ಯಕ್ರಮವನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ 5 ಕೀ ಕಾಂಪೊನೆಂಟ್ಸ್ ಏನು, 5 ಪ್ರಮುಖ ಘಟಕಗಳೇನು ಅಂತ ನಾವು ನೋಡೋದಾದ್ರೆ, ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಅಂದ್ರೆ ಮೂಲಭೂತ ಸಾಕ್ಷರತೆ ಮತ್ತೆ ಸಂಖ್ಯಾಶಾಸ್ತ್ರವನ್ನ ಕಲಿಸ್ತಕ್ಕಂಥದ್ದು, ಮಿನಿಮಮ್ ಕೂಡುವುದು ಕಳೆಯುವುದು ಗುಣಾಕಾರ ಈ ರೀತಿಯ ಸಾಕ್ಷರತೆಯನ್ನ ನೀಡ್ತಕ್ಕಂಥದ್ದು. ಅಂಡ್ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಅಂದ್ರೆ ನಿರ್ಣಾಯಕವಾಗಿರ್ತಕ್ಕಂಥ ಜೀವನ ಕೌಶಲ್ಯಗಳು, ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್, ಡಿಜಿಟಲ್ ಅಂಡ್ ಲೀಗಲ್ ಲಿಟ್ರಸಿ, ಹೆಲ್ತ್, ಫ್ಯಾಮಿಲಿ ವೆಲ್ಫೇರ್ ಅಂದ್ರೆ ಆರೋಗ್ಯ, ಹಣಕಾಸು, ಕಾನೂನು ಈ ರೀತಿಯ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸೊ ಮೂರನೇ ಕಾಂಪೊನೆಂಟ್ ಏನು ಅಂದ್ರೆ ಬೇಸಿಕ್ ಎಜುಕೇಶನ್, ಅಂದ್ರೆ ಇದು ಪ್ರಿಪರೇಟರಿ, ಮಿಡಲ್ ಮತ್ತೆ ಸೆಕೆಂಡರಿ ಸ್ಟೇಜಸ್, ಅಂದ್ರೆ ಪೂರ್ವ ಸಿದ್ಧತಾವಾಗಿರ್ತಕ್ಕಂಥ ಒಂದು ಶಿಕ್ಷಣ, ಮಧ್ಯಮ ಮತ್ತು ದ್ವಿತೀಯ ಹಂತಗಳ ಒಂದು ಸಮಾನತೆಯನ್ನ ನೀಡ್ತಕ್ಕಂಥ ಶಿಕ್ಷಣವಾಗಿರುತ್ತೆ. ಇನ್ನು ವೊಕೇಶನಲ್ ಸ್ಕಿಲ್ಸ್ ಅಂದ್ರೆ ಈ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಅಂಡ್ ಕಂಟಿನ್ಯೂಯಿಂಗ್ ಎಜುಕೇಶನ್ ಅಂದ್ರೆ ಲೈಫ್ ಲಾಂಗ್ ಲರ್ನಿಂಗ್ ಲೈಕ್ ಆರ್ಟ್ಸ್, ಸೈನ್ಸ್, ಟೆಕ್ನಾಲಜಿ, ಕಲ್ಚರ್, ಸ್ಪೋರ್ಟ್ಸ್ ಇನ್ನೂ ಇತರ ಕ್ಷೇತ್ರಗಳಲ್ಲಿ ಜೀವನ ಪರ್ಯಂತ ಕಲಿಕೆಯನ್ನ ಎನ್ಶೂರ್ ಮಾಡ್ತಕ್ಕಂಥದ್ದು ಉಲ್ಲಾಸ್ ಯೋಜನೆಯ ಅಡಿಯಲ್ಲಿ ಬರ್ತಕ್ಕಂಥ 5 ಘಟಕಗಳಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಬಾಬ್ ಅಲ್ ಮಂಡಾಬ್ ಜಲಸಂಧಿ ಎಲ್ಲಿದೆ? ದ ಬಾಬ್ ಅಲ್ ಮಂಡಾಬ್ ಸ್ಟ್ರೇಟ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಆಫ್ರಿಕಾ ಮತ್ತು ಅರೇಬಿಯನ್ ಪರ್ಯಾಯ ದ್ವೀಪ, ಆಫ್ರಿಕಾ ಅಂಡ್ ಅರೇಬಿಯನ್ ಪೆನಿನ್ಸುಲಾದಲ್ಲಿ ಇರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ತುಂಬಾ ಸಂಘರ್ಷದಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಂಡ್ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಜಲಸಂಧಿ ಆಗಿರೋದ್ರಿಂದ ಇದರ ಮೇಲೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಒಂದು
ಬಾಬ್ ಅಲ್ಮಂಡೇಬ್ ಮತ್ತೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ರೆಡ್ ಸಿ ಕೇಬಲ್ ಕಟ್ಸ್ ಟೇಕ್ ಅ ಟಾಲ್ ಆನ್ ಇಂಡಿಯನ್ ನೆಟ್ವರ್ಕ್ ಟು ಯುರೋಪ್. ಅಂದ್ರೆ ನಮ್ಮ ಭಾರತ ದೇಶದ ನೆಟ್ವರ್ಕ್, ಯುರೋಪ್ ಮತ್ತೆ ಭಾರತ ದೇಶದೊಂದಿಗೆ ಇರ್ತಕ್ಕಂಥ ಒಂದು ನೆಟ್ವರ್ಕ್ ಕನೆಕ್ಷನ್ ಏನಿದೆ ಸೊ ಅದು ಕಟ್ ಆಗಿರುವ ಕಾರಣದಿಂದ, ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಅದು ಡಿಸ್ಕನೆಕ್ಟ್ ಆಗಿರುವ ಕಾರಣದಿಂದ ಸೊ ಅದು ಈ ಒಂದು ನೆಟ್ವರ್ಕ್ ಅಥವಾ ಜಾಲತಾಣದ ಮೇಲೆ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಸೊ ಅದರಿಂದ ಈ ಒಂದು ನೆಟ್ವರ್ಕ್ ಯಾವ ರೀತಿ ಪಾಸ್ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಭಾರತ ದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಬಾಬ್ ಅಲ್ಮಂಡೇಬ್ ಜಲಸಂಧಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ರೆಡ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಇಲ್ಲಿ ಸುಯೇಜ್ ಕೆನಲ್ ಬರುತ್ತೆ. ಮೆಡಿಟರೇನಿಯನ್ ಸೀನ ಮುಖಾಂತರ ನಾವು ಕೇಬಲ್ ಕನೆಕ್ಷನ್ ಅನ್ನ ಯುರೋಪ್ ರಾಷ್ಟ್ರಗಳಿಗೆ ಕನೆಕ್ಟ್ ಮಾಡಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇಲ್ಲಿ ನೋಡಿ ಬಾಬ್ ಅಲ್ಮಂಡೇಬ್ ಕೆಳಗಡೆ ಸೊ ಇಲ್ಲಿ ಇದೊಂದು ಗೇಂಡಾಮೃಗದ ಕೊಂಬಿನಂತೆ ಕಾಣಿಸುತ್ತೆ. ಇದನ್ನ ನಾವು ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ತೇವೆ. ಸೊ ಇದನ್ನು ನಾನು ಇಲ್ಲೇ ಹೇಳಿರ್ತೇನೆ, ಇದು ಮುಂದೆ ಕೂಡ ಉಲ್ಲೇಖವಾಗುತ್ತೆ. ಆ ಒಂದು ಕಾರಣದಿಂದ ಹಾರ್ನ್ ಆಫ್ ಆಫ್ರಿಕಾವನ್ನ ಏನೋ ಆಫ್ರಿಕಾದ ಕೊಂಬು ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ. ಹಾರ್ನ್ ಆಫ್ ಆಫ್ರಿಕಾದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂತ ಕೇಳ್ತಾರೆ. ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಎರಿಟ್ರಿಯಾ, ಜಿಬೋಟಿ, ಸೊಮಾಲಿಯಾ ಮತ್ತೆ ಇಥಿಯೋಪಿಯಾ ಈ 4 ರಾಷ್ಟ್ರಗಳನ್ನ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ನಿಮೋನಿಕ್ ಕೂಡ ಇದೆ, ಸೀಡ್ ಅಂತ ಬಳಸಬಹುದಾಗಿರುತ್ತೆ. ಸೀಡ್ ಅಂದ್ರೆ ಎಸ್ ಫಾರ್ ಸೊಮಾಲಿಯಾ, ಇ ಫಾರ್ ಎರಿಟ್ರಿಯಾ, ಇ ಫಾರ್ ಇಥಿಯೋಪಿಯಾ ಮತ್ತೆ ಡಿ ಫಾರ್ ಜಿಬೋಟಿಯನ್ನ ನಾವಿಲ್ಲಿ ಬಳಸಬಹುದಾಗಿರುತ್ತೆ. ಸೊ ಇದನ್ನ ನಾವು ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳ್ತೇವೆ. ಸೊ ಈಗ ಅಪ್ಡೇಟ್ ಮತ್ತೆ ಬೇಸಿಕ್ ಜಿಯೋಗ್ರಫಿಯನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ರೀಸೆಂಟ್ ರೆಡ್ ಸಿ ಅಂಡರ್ ಸಿ ಕೇಬಲ್ ಕಟ್ಸ್ ಹ್ಯಾವ್ ಇಂಡೀಡ್ ಇಂಪ್ಯಾಕ್ಟೆಡ್ ಇಂಡಿಯನ್ ನೆಟ್ವರ್ಕ್ಸ್. ಅಂದ್ರೆ ಕೆಂಪು ಸಮುದ್ರದ ಒಳಗಡೆ ಇರ್ತಕ್ಕಂಥ ಈ ಒಂದು ಕೇಬಲ್ಗಳ ಕಡಿತವು ಭಾರತ ದೇಶದ ಜಾಲದ ಮೇಲೆ ಈಗ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಕೇಬಲ್ಸ್ ಏನಿದಾವೆ ದೇ ಆರ್ ಕ್ರಿಟಿಕಲ್ ಲಿಂಕ್ಸ್ ಬಿಟ್ವೀನ್ ಇಂಡಿಯಾ, ಮಿಡಲ್ ಈಸ್ಟ್ ಅಂಡ್ ಯುರೋಪ್. ಸೊ ಈ ಕೇಬಲ್ಗಳು ನಮ್ಮ ಭಾರತ ದೇಶ ಮತ್ತೆ ಮಧ್ಯಪ್ರಾಚ್ಯ ಮತ್ತು ಯುರೋಪ್ನೊಂದಿಗೆ ಸಂಪರ್ಕವನ್ನ ಕಲ್ಪಿಸಲಿಕ್ಕೆ ತುಂಬಾ ನಿರ್ಣಾಯಕವಾಗಿರುತ್ತೆ. ಕ್ಯಾರಿಂಗ್ ಓವರ್ 90% ಆಫ್ ದಿ ಯುರೋಪ್ ಏಷ್ಯಾ ಇಂಟರ್ನೆಟ್ ಟ್ರಾಫಿಕ್. ಅಂದ್ರೆ ನಮ್ಮ ಭಾರತ ದೇಶ ಮತ್ತೆ ಯುರೋಪ್ನ ನಡುವೆ ಇರ್ತಕ್ಕಂಥ 90% ನೆಟ್ವರ್ಕ್ ಕನೆಕ್ಷನ್ ಅನ್ನ ಸೊ ಇದರ ಮುಖಾಂತರ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ಏನ್ ಇಲ್ಲಿರ್ತಕ್ಕಂಥ ಒಂದು ಸ್ಟ್ರಾಟಜಿಕ್ ಕನ್ಸರ್ನ್ಸ್ ಏನು ಅಂದ್ರೆ ಕಾಳಜಿಗಳೇನು ಅಥವಾ ಕಳವಳಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಅಲ್ಲಿ ಬಾಬ್ ಅಲ್ ಮಂಡೇಬ್ ಸ್ಟ್ರೇಟ್ ಅಂತ ಬರುತ್ತೆ. ಸೊ ಅದನ್ನ ಇನ್ನೊಂದ್ಸತಿ ನಾನು ಮ್ಯಾಪ್ ಅಲ್ಲಿ ತೋರಿಸ್ತೇನೆ. ಸೊ ಇಟ್ ಈಸ್ ಅ ಚೋಕ್ ಪಾಯಿಂಟ್ ಫಾರ್ ಗ್ಲೋಬಲ್ ಕೇಬಲ್ಸ್. ಈ ಜಾಗತಿಕವಾಗಿರ್ತಕ್ಕಂಥ ಕೇಬಲ್ಗಳಿಗೆ ಇದು ಚೋಕ್ ಪಾಯಿಂಟ್ ಅಂತ ಹೇಳ್ತೇವೆ. ಚೋಕ್ ಪಾಯಿಂಟ್ ಅಂದ್ರೆ ಉಸಿರುಗಟ್ಟಿಸುವ ಒಂದು ಪ್ರದೇಶ ಅಂತ ಹೇಳ್ತೇವೆ. ಬಿಕಾಸ್ ಅಲ್ಲಿ ಯೆಮೆನ್ ಅಂತ ಒಂದು ಕಂಟ್ರಿ ಬರುತ್ತೆ. ಆ ಯೆಮೆನ್ ಅಂತ ಕಂಟ್ರೀಸ್ ಗಳಲ್ಲಿ ಹೌತೀಸ್ ಅಂತ ರೆಬಲ್ಸ್ ಇರ್ತಾರೆ. ಹೌತೀಸ್ ಬಂಡುಕೋರರು ಇರ್ತಾರೆ. ಅವರು ಅಲ್ಲಿ ಮೂವ್ ಆಗ್ತಕ್ಕಂಥ ವೆಸಲ್ಸ್ ಹಡಗುಗಳಿಗೂ ಕೂಡ ತೊಂದರೆಯನ್ನ ಕೊಡ್ತಾರೆ. ಪ್ರಾಬಬಲಿ ಅವರು ಈ ಒಂದು ಕೇಬಲ್ ಕಟ್ ಆಗಿರೋದು ಕೂಡ ಸೊ ಅವರ ಒಂದು ಇನ್ಫ್ಲೂಯೆನ್ಸೇ ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಸೊ ಅದರಿಂದ ಈ ರೀತಿಯ ಭಾಗವನ್ನ ನಾವು ಚೋಕ್ ಪಾಯಿಂಟ್ ಅಂತ ಹೇಳ್ತೇವೆ ಅಥವಾ ಉಸಿರುಗಟ್ಟಿಸುವ ಪ್ರದೇಶಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಬಿಕಾಸ್ ಆಫ್ ದಿ ಹೌತಿ ರೆಬಲ್ ಆಕ್ಟಿವಿಟಿ, ಅಲ್ಲಿ ಬರ್ತಕ್ಕಂಥ ಹೌತಿ ಬಂಡುಕೋರರು ಯಾರಿರ್ತಾರೆ ಸೊ ಅವರ ಒಂದು ಚಟುವಟಿಕೆಗಳಿಂದ ಇದು ತುಂಬಾ ಚೋಕ್ ಪಾಯಿಂಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಹಾಗಿದ್ರೆ ರೆಡ್ ಸಿ ಕೆಂಪು ಸಮುದ್ರದ ಬಗ್ಗೆ ನಾವು ಹೆಚ್ಚು ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಆಬ್ವಿಯಸ್ಲಿ ಇದೊಂದು ಜಿಯೋ ಪೊಲಿಟಿಕಲ್ ಹಾಟ್ಸ್ಪಾಟ್ ಆಗಿರುತ್ತೆ. ಬಯೋಡೈವರ್ಸಿಟಿ ಟ್ರೆಜರ್ ಅಂಡ್ ವೈಟಲ್ ಆರ್ಟರಿ ಫಾರ್ ಗ್ಲೋಬಲ್ ಟ್ರೇಡ್. ಅಂದ್ರೆ ಜಾಗತಿಕ ವ್ಯಾಪಾರಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಾಣಿಜ್ಯ ಮಾರ್ಗವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ರೆಡ್ ಸಿ ಎಷ್ಟು ಪ್ರಮುಖ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಐ ಹ್ಯಾವ್ ಟೇಕನ್ ಒನ್ ಪ್ಲೇಸ್ ಇನ್ ಚೈನಾ. ಡಲಿಯನ್ ಇಂದ ನಾವು ಜಲಮಾರ್ಗದ ಮುಖಾಂತರ ಸಿ ರೂಟ್ ನ ಮುಖಾಂತರ ನಾವು ನೆದರ್ಲ್ಯಾಂಡ್ಸ್ ನ ರೋಟರ್ಡಮ್ಗೆ ರೀಚ್ ಆಗ್ಲಿಕ್ಕೆ ದೇರ್ ಆರ್ 2 ಪಾಸಿಬಲ್ ವೇಸ್. 2 ರೀತಿಯಲ್ಲಿ ನಾವು ರೀಚ್ ಆಗಬಹುದಾಗಿರುತ್ತೆ ಲೈಕ್ ದಿಸ್. ಸೊ ಈ ಒಂದು ಸಿ ಮಾರ್ಗದ ಮುಖಾಂತರ ಸೌತ್ ಚೈನಾ ಸಿಗೆ ಬಂದು ಸ್ಟ್ರೇಟ್ ಆಫ್ ಮಲಾಕಾ ಮುಖಾಂತರ, ಇಂಡಿಯನ್ ಓಷನ್ ನ ಮುಖಾಂತರ, ಕೇಪ್ ಆಫ್ ಗುಡ್ ಹೋಪ್ ನ ಮುಖಾಂತರ, ಅಟ್ಲಾಂಟಿಕ್ ಓಷನ್ ನ ಮುಖಾಂತರ ನಾವು ರೋಟರ್ ಡ್ಯಾಮ್ ಅನ್ನ ರೀಚ್ ಆಗಬಹುದಾಗಿರುತ್ತೆ. ಬಟ್ ದಿಸ್ ಇಸ್ ದ ಲಾಂಗೆಸ್ಟ್ ಪಾಸಿಬಲ್ ಪಾತ್ ಆಗಿರುತ್ತೆ. 14,500 ನಾಟಿಕಲ್ ಮೈಲ್ಸ್ ಅನ್ನ ಇದು ಇರುತ್ತೆ. ಸೊ ಇದನ್ನ ನಾವು ಟ್ರಾವೆಲ್ ಮಾಡಬೇಕಾಗಿದ್ರೆ ಆನ್ ಅನ್ ಆವರೇಜ್
57 ಡೇಸ್ ಅನ್ನ ನಾವು ತೆಗೆದುಕೊಳ್ಬೇಕಾಗಿರುತ್ತೆ. ಸಪೋಸ್ ಇದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಅನ್ನ ನಾವು ಬೇರೆ ಒಂದು ಜಲಮಾರ್ಗದ ಮುಖಾಂತರ ಮಾಡಿದ್ರೆ, ಸೊ ಇಲ್ಲಿಂದ ಏನು ಚೇಂಜ್ ಆಗಲ್ಲ, ಸೌತ್ ಚೈನಾ ಸಿ, ಸ್ಟ್ರೇಟ್ ಆಫ್ ಮಲಾಕಾ ಮುಖಾಂತರ ಸೊ ನಾವು ರೆಡ್ ಸಿ ಅನ್ನ ತಲುಪ್ತೇವೆ. ಸೊ ರೆಡ್ ಸಿ ಕೆಂಪು ಸಮುದ್ರವನ್ನ ಸೊ ಯಾವ್ದ್ರ ಮುಖಾಂತರ ಅಂದ್ರೆ ಬಾಬ್ ಅಲ್ ಮಂಡೇಬ್ ನ ಮುಖಾಂತರ. ಇಲ್ಲಿ ನಾನು ಹೇಳಿರ್ತಕ್ಕಂಥ MN ಕಂಟ್ರಿ ಬರುತ್ತೆ. ಸೊ MN ಕಂಟ್ರಿಯಲ್ಲಿ ಹೌತಿ ಬಂಡುಕೋರರನ್ನ ನಾವು ನೋಡ್ಬೋದಾಗಿರುತ್ತೆ. ಹೌತಿ ಬಂಡುಕೋರರು ಇರಾನ್ ನಿಂದ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ರೆಬೆಲಿಯನ್ ಗ್ರೂಪ್ ಆಗಿರುತ್ತೆ. ಸೊ ಈ ಒಂದು ರೆಡ್ ಸಿ ನ ಮುಖಾಂತರ ನಾವು ಸುಯೇಜ್ ಕೆನಾಲ್ ಅನ್ನ ಪಾಸ್ ಮಾಡಬೇಕು. ಯಾಕಂದ್ರೆ ಸುಯೇಜ್ ಕೆನಾಲ್ ಅಂತಕ್ಕಂಥದ್ದು ಮುಂಚೆ ಇರಲಿಲ್ಲ, ಅದೊಂದು ಮ್ಯಾನ್ ಮೇಡ್ ಕೆನಾಲ್ ಆಗಿರುತ್ತೆ. ಅಂದ್ರೆ ನ್ಯಾಚುರಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರೋದಿಲ್ಲ, ಮಾನವ ನಿರ್ಮಿತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಈ ಸುಯೇಜ್ ಕೆನಾಲ್ ಅಥವಾ ಸುಯೇಜ್ ಕಾಲುವೆ ಏನಿರುತ್ತೆ ಇದು ಮೆಡಿಟರೇನಿಯನ್ ಸಿ ಮತ್ತೆ ರೆಡ್ ಸಿ ಎರಡನ್ನ ಕೂಡ ಕನೆಕ್ಟ್ ಮಾಡುತ್ತೆ. ಸೊ ಇದರ ಮುಖಾಂತರ ನಾವು ಮತ್ತೆ ರೋಟರ್ ಡ್ಯಾಮ್ ಅನ್ನ ತಲುಪಬಹುದಾಗಿರುತ್ತೆ. ಸೊ ಇದು ಈಗ 11,000 ನಾಟಿಕಲ್ ಮೈಲ್ಸ್ ಇರುತ್ತೆ. ಮುಂಚೆ ಇದ್ದಿದ್ದು 14,500, ಈಗ ಈ ಒಂದು ಮಾರ್ಗದಲ್ಲಿ 11,000 ನಾಟಿಕಲ್ ಮೈಲ್ಸ್ ಇರುತ್ತೆ. ಸೊ ಇದನ್ನ ಟ್ರಾವೆಲ್ ಮಾಡಲಿಕ್ಕೆ ನಾವು ಸರಾಸರಿ 48 ದಿನಗಳನ್ನ ತೆಗೆದುಕೊಳ್ತೇವೆ. ಸೊ ಅದರಿಂದ ಈ ರೆಡ್ ಸಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರೇಡ್ ರೂಟ್ ಆಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇದೊಂದು ಹಾಟ್ ಸ್ಪಾಟ್, ಬಿಸಿ ತಾಣವಾಗಿರುತ್ತೆ. ಬಿಕಾಸ್ ಅಲ್ಲಿ ಜಿಯೋಪೊಲಿಟಿಕಲ್ ಇಶ್ಯೂಸ್ ತುಂಬಾ ಸರ್ವೇ ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ರೆಡ್ ಸಿ ನ ನೈಬರಿಂಗ್ ಕಂಟ್ರೀಸ್ ಗಳನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಈ ಕಡೆ ಆಫ್ರಿಕನ್ ಸೈಡ್ ಅಲ್ಲಿ ಈಜಿಪ್ಟ್, ಸುಡಾನ್ ಮತ್ತೆ ಎರಿಟ್ರಿಯಾವನ್ನ ನೋಡಬಹುದು. ಈ ಕಡೆ ಸೌದಿ ಅರೇಬಿಯಾ ಮತ್ತು ಯೆಮೆನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಬಾಬ್ ಅಲ್ ಮಂಡೇಬ್ ಅನ್ನ ನೋಡಬಹುದಾಗಿರುತ್ತೆ. ಬಾಬ್ ಅಲ್ ಮಂಡೇಬ್ ಈ ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್. ರೆಡ್ ಸಿ ಅನ್ನ ಗಲ್ಫ್ ಆಫ್ ಈಡನ್ ಗೆ ಕನೆಕ್ಟ್ ಮಾಡುತ್ತೆ. ಅದಾದ ನಂತರ ಅದು ಇಂಡಿಯನ್ ಓಷನ್ ಗೆ ಕನೆಕ್ಟ್ ಆಗುತ್ತೆ. ಬಟ್ ಬೇಸಿಕಲಿ ರೆಡ್ ಸಿ ಕೆಂಪು ಸಮುದ್ರವನ್ನ ಗಲ್ಫ್ ಆಫ್ ಈಡನ್ ಗೆ ಯಾವ ಜಲಸಂಧಿ ಕನೆಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಬಾಬ್ ಅಲ್ ಮಂಡೇಬ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ತರ ಜಿಯೋಗ್ರಫಿಕಲ್ ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ ರೆಡ್ ಸಿ ಅಂತಕ್ಕಂಥದ್ದು ಆಫ್ರಿಕಾ ಮತ್ತೆ ಅರೇಬಿಯನ್ ಪೆನಿನ್ಸುಲಾ ಮಧ್ಯದಲ್ಲಿ ಬರುತ್ತೆ. 2250 ಕಿಲೋಮೀಟರ್ ಲೆಂತ್ ಅನ್ನ ಹೊಂದಿರತಕ್ಕಂಥ ಸಿ ಆಗಿರುತ್ತೆ. ಸೊ ಆಫ್ರಿಕಾ ಕಡೆ ನಾವು ಈಜಿಪ್ಟ್, ಸುಡಾನ್ ಮತ್ತೆ ಜಿಬೋಟಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮ್ಯಾಪ್ ಅನ್ನ ನಾನು ಜಿಬೋಟಿ, ಸೊ ಈಜಿಪ್ಟ್, ಸುಡಾನ್, ಎರಿಟ್ರಿಯಾ ಮತ್ತು ಜಿಬೋಟಿಯನ್ನ ಆಫ್ರಿಕನ್ ಸೈಡ್ ಅಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಏಷ್ಯನ್ ಸೈಡ್ ಅಲ್ಲಿ ನಾವು ಸೌದಿ ಅರೇಬಿಯಾ ಮತ್ತೆ ಯೆಮೆನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಸೌದಿ ಅರೇಬಿಯಾ ಮತ್ತೆ ಯೆಮೆನ್ ಅನ್ನ ನಾವು ಏಷ್ಯನ್ ಸೈಡ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ರೆಡ್ ಸಿ ಗೆ ಸಂಬಂಧಪಟ್ಟಂತೆ ನೈಬರಿಂಗ್ ಕಂಟ್ರೀಸ್ ಆಗಿರುತ್ತೆ. ಸೊ ಇನ್ನು ಕನೆಕ್ಷನ್ ಅನ್ನ ನಾವು ನೋಡೋದಾದ್ರೆ, ಸೊ ನಾರ್ತ್ ಅಲ್ಲಿ ಇದು ಸುಯೇಜ್ ಕೆನಾಲ್ ಅನ್ನ ಕನೆಕ್ಟ್ ಮಾಡುತ್ತೆ. ಅಂಡ್ ನಮಗೊತ್ತು ಸುಯೇಜ್ ಕೆನಾಲ್ ನಿಂದ ನಾವು ಮತ್ತೆ ಮೆಡಿಟರೇನಿಯನ್ ಸಿ ಗೆ ಕನೆಕ್ಷನ್ ಅನ್ನ ತಗೋಬಹುದಾಗಿರುತ್ತೆ. ಸೌತ್ ಅಲ್ಲಿ ಬಂದಾಗ ಬಾಬ್ ಅಲ್ ಮಂಡೇಬ್ ಸ್ಟ್ರೇಟ್, ನಾನು ಹೇಳ್ತಾ ಇರೋದು ರೆಡ್ ಸಿ ಬಾಬ್ ಅಲ್ ಮಂಡೇಬ್ ಬರುತ್ತೆ. ಬಾಬ್ ಅಲ್ ಮಂಡೇಬ್ ನಿಂದ ನಾನು ಗಲ್ಫ್ ಆಫ್ ಈಡನ್ ಗೆ ಬರ್ಬೋದು. ಗಲ್ಫ್ ಆಫ್ ಈಡನ್ ನ ಮುಖಾಂತರ ನಾವು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರಕ್ಕೆ ಕನೆಕ್ಷನ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ನಾವು ವಾಟ್ ಆರ್ ದಿ ಸೆಕ್ಯೂರಿಟಿ ಕನ್ಸರ್ನ್ಸ್, ಇಲ್ಲಿರ್ತಕ್ಕಂಥ ಭದ್ರತಾ ಥ್ರೆಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಪೈರಸಿ ನಿಯರ್ ಹಾರ್ನ್ ಆಫ್ ಆಫ್ರಿಕಾ. ಸೊ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಈ ಕಡಲ್ಗಳ್ಳತನ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ನಾನು ಮುಂಚೆನೆ ಹೇಳಿದ್ದೇನೆ ಹಾರ್ನ್ ಆಫ್ ಆಫ್ರಿಕಾ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೇನೆ. ಸೊ ಆ 4 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಈ ಪೈರಸಿ ಅಥವಾ ಕಡಲ್ಗಳ್ಳತನ ಬಹಳ ಹೆಚ್ಚಾಗಿರುತ್ತೆ. ಅಂಡ್ ಟೆರರಿಸಂ ಅಂಡ್ ಸ್ಮಗ್ಲಿಂಗ್ ರೂಟ್ಸ್, ಅಂದ್ರೆ ಈ ಒಂದು ಮಾರ್ಗಗಳನ್ನ ಭಯೋತ್ಪಾದನೆ ಮತ್ತು ಕಳ್ಳ ಸಾಗಣೆ ಮಾರ್ಗಗಳು ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ದೇರ್ ಇಸ್ ಎನ್ವೈರನ್ಮೆಂಟಲ್ ಸಿಗ್ನಿಫಿಕೆನ್ಸ್, ಅಂದ್ರೆ ಪರಿಸರ ಕಾಳಜಿ ಕೂಡ ಇರುತ್ತೆ. ಅದೇನು ಅಂದ್ರೆ, ಸೊ ಇಲ್ಲಿ ಕೋರಲ್ ರೀಫ್ಸ್ ಗಳನ್ನ ನಾವು ಹೆಚ್ಚಾಗಿ ನೋಡಬಹುದು. ಹವಳದ ದಿಬ್ಬಗಳು ಹೆಚ್ಚಾಗಿರುತ್ತೆ. ಮೆರೈನ್ ಬಯೋಡೈವರ್ಸಿಟಿ ಮತ್ತೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಅಥವಾ ಯುನಿಕ್ ಇಕೋಸಿಸ್ಟಮ್ ಆಗಿರುತ್ತೆ. ಅನ್ಫಾರ್ಚುನೇಟ್ಲಿ ಒಂದು ಕ್ಲೈಮೇಟ್ ಚೇಂಜ್ ಇಂದ ಮತ್ತೆ ಓವರ್ ಫಿಶಿಂಗ್ ಮಾಡುವ ಕಾರಣದಿಂದ, ಅಂದ್ರೆ ಅಧಿಕ ಮೀನುಗಾರಿಕೆ ಮಾಡುವ ಕಾರಣದಿಂದ ಇದು ತೀವ್ರವಾಗಿ ಆಘಾತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪ್ರವಾಹದ ಸಮಯದಲ್ಲಿ ಮಾನವೀಯ ನೆರವು ನೀಡಲು ಭಾರತೀಯ ಸೇನೆಯು ಆಪರೇಷನ್ ರಾಹತ್ ಅನ್ನು ಎಲ್ಲಿ ಪ್ರಾರಂಭಿಸಿತು? ಆಪರೇಷನ್ ರಾಹತ್ ವಾಸ್ ಲಾಂಚ್ಡ್ ಬೈ ಇಂಡಿಯನ್ ಆರ್ಮಿ ಟು ಪ್ರೊವೈಡ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಡ್ಯೂರಿಂಗ್ ಫ್ಲಡ್ಸ್ ಇನ್ ವಿಚ್ ಪ್ಲೇಸಸ್, ಅಂದ್ರೆ ಯಾವ ಸ್ಥಳಗಳಲ್ಲಿ
ಪ್ರವಾಹ ಆಗ್ತಾ ಇರುವ ಕಾರಣದಿಂದ ನಮ್ಮ ಭಾರತೀಯ ಸೇನೆ ಆಪರೇಷನ್ ರಾಹತ್ ಅನ್ನ ಪ್ರಾರಂಭ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಜಾಬ್, ಹಿಮಾಚಲ್ ಪ್ರದೇಶ್ ಮತ್ತೆ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಆಗಿರ್ತಕ್ಕಂಥ ಒಂದು ಪ್ರವಾಹವಾಗಿರುತ್ತೆ. ಸೊ ಈ ಒಂದು ಪ್ರವಾಹದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಸಂತ್ರಸ್ತರನ್ನ ರೆಸ್ಕ್ಯೂ ಮಾಡುವ ಉದ್ದೇಶದಿಂದ ನಮ್ಮ ಭಾರತ ದೇಶದ ಸೇನೆ ಆಪರೇಷನ್ ರಾಹತ್ ಅನ್ನ ಲಾಂಚ್ ಮಾಡಿರುತ್ತೆ. ಇದು ಪಂಜಾಬ್, ಹಿಮಾಚಲ್ ಪ್ರದೇಶ್ ಮತ್ತೆ ಜಮ್ಮು ಮತ್ತು ಕಾಶ್ಮೀರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 956. ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಪ್ರಶ್ನೆಯನ್ನ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನ ಓದಿ ಉತ್ತರವನ್ನ ಕೊಡಬಹುದು. ಅಂಡ್ ನೆಕ್ಸ್ಟ್ ಇಸ್ ದಿಸ್ ಇಸ್ ಸೆಕೆಂಡ್ ಕ್ವೆಶ್ಚನ್ ಆಗಿರುತ್ತೆ. ಸೊ ದಿಸ್ ಆಲ್ಸೋ ಯು ಕ್ಯಾನ್ ಆನ್ಸರ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.